Hi students, welcome to the second PUC Computer Science online class. This is Umesh sir, your computer science lecturer. Students, today we are going to start the new chapter called data structures. It's very important chapter. So in the previous examinations, so the number one highest marks appeared chapter is data structures chapter. So now previous anta tagondaga annual examinations anta consider madidre yava chapter alli highest marks barta ittu antandre that is the number one is called data structures anta ಹೇಳ್ತೀವಿ. See students, ಈಗ syllabus reduce ಆಗ್ತಿದೆ, ಜೊತೆಗೆ ಯಾವ ಚಾಪ್ಟರ್ಸ್ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ಬೋರ್ಡ್ ಅವರು ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಅವ್ರು ಕೊಟ್ಟ ಮೇಲೆ ನಾನು ನಿಮ್ಗೆ ಈಚ್ ಅಂಡ್ ಎವ್ರಿ ಚಾಪ್ಟರ್ ಎಷ್ಟು ಮಾರ್ಕ್ಸ್ ಗೆ ಬರುತ್ತೆ ಅಂತ ಹೇಳಿ ಅಪ್ಡೇಟ್ ಮಾಡ್ತೀನಿ. ಬನ್ನಿ ಸ್ಟೂಡೆಂಟ್ಸ್, ಇವತ್ತಿನ ಹೊಸ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ಚಾಪ್ಟರ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮೈಂಡ್ಸ್ ಎಲ್ಲ ಫ್ರೆಶ್ ಇರ್ಲಿ, ಸೊ ಕಾನ್ಸಂಟ್ರೇಷನ್ ಚೆನ್ನಾಗಿರ್ಲಿ. ಅಂಡ್ ಈ ಚಾಪ್ಟರ್ ಬಗ್ಗೆ ಕನ್ಸಿಡರ್ ಮಾಡಿದ್ರೆ ಇಟ್ ಈಸ್ having the combination of theory concepts and the combination of practical concepts. ಇಲ್ಲಿ ನಿಮಗೆ ಎರಡು ತರ ಕಾನ್ಸೆಪ್ಟ್ಸ್ ಸಿಗುತ್ತೆ. ಒಂದು ಥಿಯರಿ ಕಾನ್ಸೆಪ್ಟ್ಸ್ ಸಿಗುತ್ತೆ, ಜೊತೆಗೆ ಪ್ರಾಕ್ಟಿಕಲ್ ಕಾನ್ಸೆಪ್ಟ್ಸ್ ಸಿಗುತ್ತೆ. ಬಟ್ ದ ಚಾಪ್ಟರ್ ಇಸ್ ಥಿಯರಿ. ಅರ್ಥ ಮಾಡ್ಕೊಳ್ಳಿ, ಚಾಪ್ಟರ್ ಕಂಪ್ಲೀಟ್ ಬಂದು ಥಿಯರಿ ಚಾಪ್ಟರ್. ಕಾನ್ಸೆಪ್ಟ್ಗಳು ಟಾಪಿಕ್ಸ್ ಅಂತ ಬಂದಾಗ ಸಮ್ ಕಾನ್ಸೆಪ್ಟ್ಗಳು ಇದರೊಳಗಡೆ ಥಿಯರಿ ಇರುತ್ತೆ, ಜೊತೆಗೆ ಪ್ರಾಕ್ಟಿಕಲ್ ಕೂಡ ಇರುತ್ತೆ. ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಅನ್ಸುತ್ತೆ. ಬನ್ನಿ ಸ್ಟೂಡೆಂಟ್ಸ್, ಇಟ್ ಇಸ್ ವೆರಿ ಲೆಂಥಿ ಚಾಪ್ಟರ್. ನೀಟಾಗಿ ಕಲ್ತ್ಕೊಂಡು ಹೋಗೋಣ, ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಕಾನ್ಸೆಪ್ಟ್ಗಳು ಏನೇನು ಅಂತ. ದ ಚಾಪ್ಟರ್ ನೇಮ್ ಇಸ್ ಕಾಲ್ಡ್ ಡೇಟಾ ಸ್ಟ್ರಕ್ಚರ್ಸ್. ನೋಡಿ ಸ್ಟೂಡೆಂಟ್ಸ್, ಡೇಟಾ ಸ್ಟ್ರಕ್ಚರ್ಸ್. ಬನ್ನಿ ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ವಾಟ್ ಈಸ್ ಡೇಟಾ ಸ್ಟ್ರಕ್ಚರ್ ಅಂತ ನೋಡ್ಬಿಡೋಣ. ಇಟ್ಸ್ ಅಫಿಷಿಯಲ್ ಕ್ವಶನ್, 1 ಮಾರ್ಕ್, ವೆರಿ ಇಂಪಾರ್ಟೆಂಟ್. ನಿಮ್ಮ CS ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬರಬೇಕು ಅಂತಂದ್ರೆ 1 ಮಾರ್ಕ್. ಕೇರ್ಫುಲ್ ಆಗಿರ್ಬೇಕು, ಡೆಫಿನೇಷನ್ಸ್ ಆಸ್ ಇಟ್ ಈಸ್ ಪರ್ಫೆಕ್ಟ್ ಆಗಿ ಬರೀಬೇಕು. ನೋಡಿ ಸ್ಟೂಡೆಂಟ್ಸ್, a data structure is a specialized format for organizing and storing data. Data structures use it to manage large amount of data efficiently. It is one of the specialized format. ಒಂದು ಸ್ಪೆಷಲ್ ಫಾರ್ಮೆಟ್ ಅಂತ ಹೇಳ್ತಿದ್ದಾನೆ for organizing and storing data. ಆರ್ಗನೈಸಿಂಗ್ ಡೇಟಾ ಕೂಡ ಆಗುತ್ತೆ, ಸ್ಟೋರಿಂಗ್ ಡೇಟಾ ಕೂಡ ಆಗುತ್ತೆ. Organizing data is nothing but to managing the data anta, and required data we can store inside the computer. Data structure used to manage large amount of data efficiently. So ಈ ಡೇಟಾ ಸ್ಟ್ರಕ್ಚರ್ ಇಂದ ನೀವೇನ್ ಮಾಡ್ಕೋಬಹುದು ಅಂತಂದ್ರೆ ಲಾರ್ಜ್ ಅಮೌಂಟ್ ಆಫ್ ಡೇಟಾ, ಬಲ್ಕ್ ಅಮೌಂಟ್ ಆಫ್ ಡೇಟಾ, ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಡೇಟಾನ ಯು ಕ್ಯಾನ್ ಮ್ಯಾನೇಜ್ ಇನ್ ಎಫಿಷಿಯಂಟ್ ಮ್ಯಾನರ್. ಒಂದು ಎಫೆಕ್ಟಿವ್ ಆಗಿ ನಾವು ಅದನ್ನ ಏನ್ ಮಾಡ್ಕೋಬಹುದು, ಮ್ಯಾನೇಜ್ ಮಾಡ್ಕೋಬಹುದು ಅಂತ. See student, data structure is the way of collecting and organizing the data in such a way that we can perform operation on these data in an efficient, effective way ಅಂತ ಹೇಳ್ತೀವಿ. Data structure is the way of collecting. We can collect the data, organizing the data such a way that we can perform operation on these data. So now required operations ಏನೆಲ್ಲ perform ಮಾಡಬಹುದು, like read, like write, create, select, delete, modify, update, ಈ ತರ ಎಲ್ಲ ಆಪರೇಷನ್ಸ್ ಕೂಡ ಇನ್ ಎ ಎಫೆಕ್ಟಿವ್ ವೇ, ಎಫೆಕ್ಟಿವ್ ಆಗಿ ಡೇಟಾ ಸ್ಟ್ರಕ್ಚರ್ ಮೇಲೆ ಆಪರೇಟ್ ಮಾಡಬಹುದು. ಸ್ಟೂಡೆಂಟ್ಸ್, ವಾಟ್ ಈಸ್ ಡೇಟಾ ಸ್ಟ್ರಕ್ಚರ್ ಅಂತಂದ್ರೆ ಕ್ಲಿಯರ್, ಎರಡು ಸೆಂಟೆನ್ಸ್ ಸಾಕು. ಡೇಟಾ ಸ್ಟ್ರಕ್ಚರ್ ಇಸ್ ಎ ಸ್ಪೆಷಲೈಸ್ಡ್ ಫಾರ್ಮ್ಯಾಟ್ ಫಾರ್ ಆರ್ಗನೈಸಿಂಗ್ ಅಂಡ್ ಸ್ಟೋರಿಂಗ್ ಡೇಟಾ. Data structure used to manage large amount of data efficiently. Idea ಬರ್ತಾ ಇದೆಯಾ? ನಿಮ್ಮ ಕಾನ್ಸಂಟ್ರೇಷನ್ ಇಲ್ಲೇ ಇರಲಿ. The next point we will call it as data representation. Data representation. The name itself indicates how to represent our data. ನಮ್ಮ ಹತ್ರ ಎಲ್ಲ ಡೇಟಾನು ಇರುತ್ತೆ, ಆ ಡೇಟಾನ ಹೇಗೆ ರೆಪ್ರೆಸೆಂಟ್ ಮಾಡೋದು ಅನ್ನೋ ಕಾನ್ಸೆಪ್ಟ್ ಡೇಟಾ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಸ್ಟೂಡೆಂಟ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. Computer memory is used to store the data which is required for processing. ನಿಮ್ಮ ಕಂಪ್ಯೂಟರ್ ಮೆಮೊರಿ ಏನ್ ಮಾಡ್ಕೊಳ್ತಾನೆ, ಬೇಕಾಗಿರುವಂತ ಎಲ್ಲ ಡೇಟಾ ಸ್ಟೋರ್ ಮಾಡ್ಕೊಳ್ತಾನೆ, which is required for processing. ಯಾವುದು ಪ್ರೊಸೆಸ್ ಆಗಬೇಕು ಆ ಡೇಟಾ ಎಲ್ಲ ಸ್ಟೋರ್ ಮಾಡ್ಕೊಳ್ತಾನೆ. This process is known as data representation.
ಈ ಪ್ರೊಸೆಸ್ ನಾವೇನಂತ ಕರಿತೀವಿ, ಡೇಟಾ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ಡೇಟಾ ಮೇ ಬಿ ಆಫ್ ಸೇಮ್ ಟೈಪ್ ಆರ್ ಡಿಫರೆಂಟ್ ಟೈಪ್. ಸೇಮ್ ಟೈಪ್ ಮೀನ್ಸ್ ಒಂದೇ ತರಹದ ಡೇಟಾ ಆಗಿರಬಹುದು, ಡಿಫರೆಂಟ್ ಟೈಪ್ ಆಫ್ ಡೇಟಾ ಅಂದ್ರೆ ಬೇರೆ ಬೇರೆ ತರಹ ಡೇಟಾ ಕೂಡ ಆಗಿರಬಹುದು. ನೋಡಿ ಸ್ಟೂಡೆಂಟ್ಸ್, ತುಂಬಾ ಸಿಂಪಲ್. ಕಂಪ್ಯೂಟರ್ ಮೆಮೊರಿ ಈಸ್ ಯೂಸ್ಡ್ ಟು ಸ್ಟೋರ್ ದ ಡೇಟಾ ವಿಚ್ ಇಸ್ ರಿಕ್ವೈರ್ಡ್ ಫಾರ್ processing. This process is called data representation. Data may be of same type or different type. Understand? The block diagram of your data structure. Entire chapter is ಬಹಳ ಇಂಪಾರ್ಟೆಂಟ್. ಹೇಗೆ ಸರ್? ನೋಡಿ ಸ್ಟೂಡೆಂಟ್ಸ್, ಈ ಡಯಾಗ್ರಾಮ್ ಅನ್ನು ನೀವು ಅಬ್ಸರ್ವ್ ಮಾಡಿದ್ರೆ ದ ಎಂಟೈರ್ ಚಾಪ್ಟರ್ ಕಾನ್ಸೆಪ್ಟ್ಸ್ ಇದರಲ್ಲೇ ಇದೆ. ನೋಡಿ, ನಾವೀಗ ಇರುವಂತದ್ದು ಡೇಟಾ ಸ್ಟ್ರಕ್ಚರ್ಸ್ ಅಲ್ಲಿ ಇದೀವಿ ಸ್ಟೂಡೆಂಟ್ಸ್. ಎಲ್ಲಿದೀವಿ ನಾವೀಗ? ಡೇಟಾ ಸ್ಟ್ರಕ್ಚರ್ಸ್. ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಲಾಸ್ಟ್ ಕಾನ್ಸೆಪ್ಟ್ ಇಲ್ಲಿದೆ ನೋಡಿ, ಗ್ರಾಫ್ಸ್ ಅಂತ ಹೇಳಿ. ಅಲ್ಲಿಗೆ ಡೇಟಾ ಸ್ಟ್ರಕ್ಚರ್ಸ್ ಇಂದ ಹಿಡಿದು ಗ್ರಾಫ್ ವರ್ಗು, ಅಂದ್ರೆ ದ ಲಾಸ್ಟ್ ಕಾನ್ಸೆಪ್ಟ್ ಮಸ್ಟ್ ಬಿ ಗ್ರಾಫ್. ನಾವು ಗ್ರಾಫ್ ನ ಟಚ್ ಮಾಡಿದೀವಿ ಅಂತಂದ್ರೆ ಈ ಚಾಪ್ಟರ್ ಎಂಡ್ ಆಗಿದೀವಿ ಅಂತ. ಈ ಡಯಾಗ್ರಾಮ್ ನಿಮ್ಗೆ ಥ್ರೂ ಔಟ್ ಚಾಪ್ಟರ್ ಬಹಳ ಇಂಪಾರ್ಟೆಂಟ್. ನೀವು ಈ ಚಾಪ್ಟರ್ ಅಬ್ಸರ್ವ್ ಮಾಡ್ತಾ ಇದ್ರೆ ಸಾಕು, ಕಾನ್ಸೆಪ್ಟ್ ಅಲ್ಲಿ ಎಲ್ಲಿದೀವಿ ಅಂತ ಗೊತ್ತಾಗುತ್ತೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ಅ ಲೆಂತಿ ಚಾಪ್ಟರ್, ಕಾನ್ಸೆಪ್ಟ್ ಗಳು ಜಾಸ್ತಿ ಇರುತ್ತೆ. ಸೊ ಈ ಡಯಾಗ್ರಾಮ್ ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಇಲ್ಲ ಒಂದ್ ಕಡೆ ಬರೆದು ಇಟ್ಕೊಂಡಿದ್ರೆ ನಾವು ಚಾಪ್ಟರ್ ಅಲ್ಲಿ ಯಾವ ಕಾನ್ಸೆಪ್ಟ್ ಅಲ್ಲಿ ಡಿಸ್ಕಸ್ ಮಾಡ್ತಿದೀವಿ ಅಂತ ಹೇಳಿ ಗೊತ್ತಾಗುತ್ತೆ. ಬನ್ನಿ ಫ್ರೆಂಡ್ಸ್, ನೋಡೋಣ ಈ ಡಯಾಗ್ರಾಮ್ ಒಳಗಡೆ ಏನೆಲ್ಲ ಇದೆ ಅಂತ ಹೇಳಿ. See students, data structure, it is having two types. You can see in the diagram. One is called primitive data structure, another one is called non-primitive data structure. Primitive data structure, non-primitive data structure. Primitive data structure, it has four types. The point number 1, integer. The point number 2, character. The point number 3, float. And the last point is called pointers. Integer, character, float, pointers. The next one called non-primitive data structure. Non-primitive data structure, we are having see students, arrays and list. ನಮ್ಮ ಹತ್ರ ಏನೇನಿದೆ? ಅರೇಸ್ ಇದೆ, ಜೊತೆಗೆ ಲಿಸ್ಟ್ ಕೂಡ ಇದೆ. ಸೊ ನೀವು ಅರೇಸ್ ಅಂತ ಅಬ್ಸರ್ವ್ ಮಾಡಿದ ತಕ್ಷಣ we will get three types. One is called single dimension, two dimension, multi dimension. Arrays ಎಲ್ಲೋ ಕೇಳದಂಗಿದ್ದೀರಾ? Yes, this is one of the C++ concept. ನೀವು ಲಾಸ್ಟ್ ಇಯರ್ ಇನ್ ಡೆಪ್ತ್ ಆಗಿ ಓದಿರ್ತೀರಾ, ಅಗೇನ್ ಇಲ್ಲಿ ರಿಪೀಟ್ ಆಗ್ತಿದೆ ಸ್ಟೂಡೆಂಟ್ಸ್. ಇಫ್ ಯು ಅಬ್ಸರ್ವ್ ಲಿಸ್ಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ ತಕ್ಷಣ ನಮಗೆ ಟೂ ಟೈಪ್ಸ್ ಆಫ್ ಲಿಸ್ಟ್ ಸಿಗುತ್ತೆ. ಒನ್ ಇಸ್ ಕಾಲ್ಡ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್, ಅನದರ್ ಒನ್ ಇಸ್ ಕಾಲ್ಡ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. Linear data structure, non-linear data structure. If you observe linear data structure, it has three types. One is called stack, another one is called queue, another one is called linked list. Stack, queue, linked list. ಚೆನ್ನಾಗಿ ನೆನಪಿಟ್ಕೊಳ್ಳಿ. If you observe non-linear data structure, it has two types. One is called trees, another one is called graphs. ಒಂದು trees, ಇನ್ನೊಂದು ಬಂದು graphs. This is called the overall the representation of data, nothing but data structure. Again I am repeating students, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. Data structure has two types. One is called primitive data structure, another one is called non-primitive data structure. Primitive data structure is integer, character, float, pointers. Non-primitive data structures are arrays and list. Arrays has three types: single dimension, two dimension, multi dimension. You can say single dimension ನಾವು one dimensional array ಅಂತ ಕೂಡ ಕರೀತಿರ್ತೀವಿ. ಲಿಸ್ಟ್ ಅಂತ ಬಂದಿದ ತಕ್ಷಣ two types: linear, non-linear data structure. Linear has three types: stack, queue, linked list. Non-linear, trees, graphs. What an idea, students. Shall we continue the chapter? That is called data structures has two types. The point number 1 is called primitive data structure. Point number 2 is non-primitive data structure. ಒಂದನ್ನ ನಾವು primitive data structure ಅಂತ ಕರಿತೀವಿ, ಇನ್ನೊಂದನ್ನ non-primitive data structure ಅಂತ ಕರಿತೀವಿ. ಫಸ್ಟ್ ಒನ್ ನ ತಗೊಳ್ಳೋಣ, primitive data structure. ಯಾವುದು ಸ್ಟೂಡೆಂಟ್ಸ್? ಫಸ್ಟ್ ಒನ್ primitive data structure. What do you mean by primitive data structure? Primitive data structures are simple, students.
data structures that are directly operated upon the machine level instructions are known as primitive data structures. ಅಂದ್ರೆ primitive data structures ಅಂದ ತಕ್ಷಣ ಡೈರೆಕ್ಟ್ ಆಗಿ ಆಪರೇಟ್ ಆಗುತ್ತೆ. ಯಾವುದನ್ನ ಯೂಸ್ ಮಾಡ್ಕೊಂಡು? ಮಿಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್ಸ್ ನ ಯೂಸ್ ಮಾಡ್ಕೊಂಡು ಆಪರೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, the integers, float, character, date, pointers, etc. ನಾವೇನಂತ ಕರಿಬಹುದು? Data structures that are directly operated on the machine level instructions are called primitive data structures. Example, in the diagram itself, you know very well, students. One is called integer, another one is called float, the next one is called character, the next one is called pointers. See students, if you observe primitive data structures, it has 4 types of operations. Channagi ನೆನಪಿಟ್ಕೊಳ್ಳಿ students. It is an official question. ಏನಂತ ಕೇಳಬಹುದು official question ಅಲ್ಲಿ? So primitive data structures types ಯಾವ್ಯಾವುದು? Nothing but operations ಯಾವ್ಯಾವುದು ಅಂತ ಗೊತ್ತಾಗುತ್ತೆ. ಯಾವ್ಯಾವುದು operations? One is called create, another one is called select, the next one is called update, the next one is called destroy. ನಿಮ್ಗೆ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಕ್ರಿಯೇಟ್ ಅಂದಿದ ತಕ್ಷಣ ಡೇಟಾ ಸ್ಟ್ರಕ್ಚರ್ಸ್ ಕ್ರಿಯೇಟ್ ಆಗುತ್ತೆ. ಐಡಿಯಾ ಬಂತಾ? ಸೆಲೆಕ್ಟ್ ಅಂದಿದ ತಕ್ಷಣ ಡೇಟಾ ಸ್ಟ್ರಕ್ಚರ್ ಅಲ್ಲಿರೋ ಇನ್ಫಾರ್ಮೇಶನ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಅಪ್ಡೇಟ್ ಅಂತ ಹೇಳಿದ ತಕ್ಷಣ ನಿಮ್ಮ ಡೇಟಾ ಸ್ಟ್ರಕ್ಚರ್ ನ ಅಪ್ಡೇಟ್ ಮಾಡಬಹುದು. ಡೆಸ್ಟ್ರಾಯ್ ಅಂತಂದ್ರು ಒಂದೇ, ರಿಮೂವ್ ಅಂತಂದ್ರು ಒಂದೇ, ಡಿಲೀಟ್ ಅಂತಂದ್ರು ಒಂದೇ. ನಿಮ್ಮ ಡೇಟಾ ಸ್ಟ್ರಕ್ಚರ್ಸ್ ನ ಡಿಲೀಟ್ ಕೂಡ ಮಾಡ್ಕೋಬಹುದು. ಐಡಿಯಾ ಬರ್ತಿದೆ ಅನ್ಸುತ್ತೆ ಸ್ಟೂಡೆಂಟ್ಸ್? ನಿಮ್ಮ ಕಾನ್ಸಂಟ್ರೇಷನ್ ಕಂಪ್ಲೀಟ್ ಇಲ್ಲೇ ಇರ್ಲಿ. ಇದು ಥಿಯರಿ ಚಾಪ್ಟರ್, ನಾನು ಹೇಳ್ತಾ ಇರ್ತೀನಿ, ನೀವು ಕೇಳ್ತಾ ಇರ್ಬೇಕು. ಸಿ ಸ್ಟೂಡೆಂಟ್ಸ್, ಸಮ್ ಆಪರೇಷನ್ಸ್ ಆನ್ primitive data structures. Confusion ಬೇಡ. We are at data structures. Data structures ಅಲ್ಲಿ 2 types. Primitive data structure. Second one is non-primitive data structure. Primitive data structure ಅಲ್ಲಿ ನಾವು ಡೆಫಿನೇಷನ್ ನ ಓದಿದ್ವಿ, ಎಕ್ಸಾಂಪಲ್ಸ್ ನ ನೋಡಿದ್ವಿ. ಅದರಲ್ಲಿ ಇನ್ನೂ ಒಂದು ಕಾನ್ಸೆಪ್ಟ್, ಸಮ್ ಆಪರೇಷನ್ಸ್ ಆನ್ primitive data structures. It has 4 types of operations. The first one is called create, the second one is called select, the third one is called update, the last one is called destroy. Because the point number 1, that is called create. ನಾವೇನಂತ ತಗೊಳ್ತಾ ಇದ್ವಿ? ಕ್ರಿಯೇಟ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಎ ನ್ಯೂ ಡೇಟಾ ಸ್ಟ್ರಕ್ಚರ್. ನಿಮ್ಮ ಕ್ರಿಯೇಟ್ ಇಂದ ಅಡ್ವಾಂಟೇಜ್ ಏನು? ನ್ಯೂ ಡೇಟಾ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. This operation reserves memory space for the program elements. ಏನ್ ಸ್ಟೂಡೆಂಟ್ಸ್ ರಿಸರ್ವ್ಸ್ ಅಂತಂದ್ರೆ ಎತ್ತಿ ಇಡುವಂತದ್ದು, ಜೋಪಾನವಾಗಿ ಇಡುವಂತದ್ದು. ಏನಾಗುತ್ತೆ ಇಲ್ಲಿ? ದಿಸ್ ಆಪರೇಷನ್ ರಿಸರ್ವ್ಸ್ ಸಮ್ ಮೆಮೊರಿ ಸ್ಪೇಸ್ ಫಾರ್ ದ ಪ್ರೋಗ್ರಾಮ್ ಎಲಿಮೆಂಟ್ಸ್. ನಿಮ್ಮ ಎಲಿಮೆಂಟ್ಸ್ ಅಂತ ಏನಿರುತ್ತೆ, ಯಾವುದಕ್ಕೆ ಮೆಮೊರಿ ಬೇಕಾಗುತ್ತೆ ಅದಕ್ಕೆ ರಿಸರ್ವ್ ಮಾಡಿ ಇರುತ್ತೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಮೇ ಬಿ ಕ್ಯಾರಿಡ್ ಔಟ್ ಅಟ್ ಕಂಪೈಲ್ ಟೈಮ್ ಅಂಡ್ ರನ್ ಟೈಮ್. ಸೊ ಇವನು ಕಂಪೈಲ್ ಟೈಮ್ ಆದ್ರೂ ಆಪರೇಟ್ ಆಗ್ತಾನೆ, ರನ್ ಟೈಮ್ ಆದ್ರೂ ಆಪರೇಟ್ ಆಗ್ತಾನೆ. ಸೊ ಹೇಗೆ ಸರ್ ಕ್ರಿಯೇಟ್ ಮಾಡೋದು? ಸಿ ಸ್ಟೂಡೆಂಟ್ಸ್, ಎಕ್ಸಾಂಪಲ್ ಅಲ್ಲಿ ತೋರಿಸಿದ್ದೇನೆ. ಇಂಟ್ n is equal to 15 ಅಂತ ಇದೆ. ಎಸ್, ನಿಮ್ಗೆಲ್ಲ ಈಗ ಮೈಂಡ್ ಅಲ್ಲಿ ಸ್ವಲ್ಪ ಸ್ಟಾರ್ಟ್ ಆಯ್ತು. ಅಯ್ಯೋ, ಮತ್ತೆ ಇಂಟ್ ಬಂದಿದೆ, ಹೇಗೇನು n ಬಂದಿದೆ, ಹೇಗೇನು ನಂಬರ್ ಬಂದಿದೆ, ಏನಪ್ಪಾ ಇದು ಎಲ್ಲೋದ್ರು ಬಿಡಲ್ಲ ನಮಗೆ. ಟೆನ್ಷನ್ನೇ ತಗೋಬೇಡಿ ಸ್ಟೂಡೆಂಟ್ಸ್. ಈ ಕಾನ್ಸೆಪ್ಟ್ಗಳು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದ್ರೆ ಓಕೆ, ಅರ್ಥ ಆಗ್ಲಿಲ್ಲ ಅಂತಂದ್ರೆ ನಾನು ನಿಮ್ಗೆ ಚೆನ್ನಾಗಿ ಹೇಳ್ಕೊಡ್ತೀನಿ. C++ ಕಾನ್ಸೆಪ್ಟ್ಸ್ ಆರ್ ಟೂ ಈಸಿ. ಯು ಶುಡ್ ಅಂಡರ್ಸ್ಟ್ಯಾಂಡ್ ಈಚ್ ಅಂಡ್ ಎವ್ರಿ ಕಾನ್ಸೆಪ್ಟ್. ನೋಡಿ ಸ್ಟೂಡೆಂಟ್ಸ್, ಇಂಟ್ ಅಂದಿದ ತಕ್ಷಣ ಡೇಟಾ ಟೈಪ್ ಅಂತ ತಗೊಳ್ತೀವಿ, n ಅಂದಿದ ತಕ್ಷಣ ವೇರಿಯೇಬಲ್ ಅಂತ ತಗೊಳ್ತೀವಿ, ಈಕ್ವಲ್ಸ್ ಇಸ್ ಅನ್ ಆಪರೇಟರ್, 15 is a number. Int stands for integer. It can store a number without fraction. ಒಂದು ನಂಬರ್ ಒಳಗಡೆ ಫ್ರಾಕ್ಷನ್ ಇಲ್ಲದೆ ಇರೋದನ್ನ ನಾವು ಇಂಟೀಜರ್ ವ್ಯಾಲ್ಯೂ ಅಂತ ಕರಿಬಹುದು. ಫಾರ್ ಎಕ್ಸಾಂಪಲ್, ಹಿಯರ್ ಯು ಆರ್ ಗೋಯಿಂಗ್ ಟು ಸ್ಟೋರ್ 15. 15.11, 15.22 is not possible. 15 is possible. For example 2, for example 3, for example 20,000, for example 15,000. ಈ ತರ ಅಂದ್ರೆ ಡಾಟ್ ಬರಬಾರ್ದು. ಅದನ್ನ ನಾವು ಇಂಟೀಜರ್ ಅಂತ ಕರಿತೀವಿ.
n ಒಳಗಡೆ 15 ನ ಸ್ಟೋರ್ ಮಾಡ್ತಾ ಇದೀವಿ. ನಥಿಂಗ್ ಬಟ್ ವಿ ಆರ್ ಕ್ರಿಯೇಟಿಂಗ್ ದ ಡೇಟಾ ಸ್ಟ್ರಕ್ಚರ್. ಏನದು int n is equal to 15. ಐಡಿಯಾ ಬಂತ ಸ್ಟೂಡೆಂಟ್ಸ್? Create is used to create data structure. This operation reserves memory space for the program elements. It may be carried out at compile time and run time. Example, int n is equal to 15. Point number 2, that is called select. List ಅಲ್ಲಿ ಯಾವುದು select ಅಂತ ಕರೀತೀವಿ. ಏನಕ್ಕೋಸ್ಕರ ಯೂಸ್ ಆಗುತ್ತೆ select? This operation is used for programmers to access or select the data within the data structure. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೆಲೆಕ್ಟ್ ಅನ್ನೋದು ಏನಕ್ಕೆ ಅಂತಂದ್ರೆ ಡೇಟಾ ಸ್ಟ್ರಕ್ಚರ್ಸ್ ಒಳಗಡೆ ಬೇಕಾಗಿರುವಂತಹ ಡೇಟಾನ ಸೆಲೆಕ್ಟ್ ಮಾಡೋದಕ್ಕೆ ಆಕ್ಸೆಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ದಿಸ್ ಆಪರೇಷನ್ ಈಸ್ ಯೂಸ್ಡ್ ಪ್ರೋಗ್ರಾಮರ್ಸ್ ಟು ಆಕ್ಸೆಸ್ ಆರ್ ಸೆಲೆಕ್ಟ್ ದ ಡೇಟಾ ವಿತಿನ್ ದ ಡೇಟಾ ಸ್ಟ್ರಕ್ಚರ್. See students, this operation updates or alters data. ಇದೇ ಆಪರೇಷನ್ ಅಲ್ಲಿ ನೀವು ಅಪ್ಡೇಟ್ ಕೂಡ ಮಾಡ್ಕೋಬಹುದು, ಆಲ್ಟರ್ ಅಂದ್ರೆ ಚೇಂಜಸ್ ಇದೆ, ಚೇಂಜಸ್ ನ ಕೂಡ ಮಾಡ್ಕೋಬಹುದು. ಎಕ್ಸಾಂಪಲ್ ಇಲ್ಲೇ ಕೊಡ್ತಿದ್ದಾರೆ ನೋಡಿ, ಸೀನ್ ಲೆಸ್ ದನ್ ಎಕ್ಸ್ ನಪ್ಪ ಇದೆಯಾ ಸ್ಟೂಡೆಂಟ್ಸ್? ಸೀನ್ ಆಪರೇಷನ್ ಇಟ್ ಈಸ್ ಯೂಸ್ ಟು ಅಕ್ಸೆಪ್ಟ್ ಇನ್ಪುಟ್ ಫ್ರಮ್ ದ ಯೂಸರ್. ಈಗ ಸದ್ಯಕ್ಕೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ, ನಾನು ನಿಮ್ಗೆ C++ ಮಾಡುವಾಗ ಎಂಟೈರ್ ಕಾನ್ಸೆಪ್ಟ್ ಗಳನ್ನ ನೀಟಾಗಿ ಹೇಳ್ತೀನಿ. ಸೀನ್ ಎಕ್ಸ್ ಅಂತಂದ್ರೆ ಎಕ್ಸ್ ಗೆ ನಾವು ಇನ್ಪುಟ್ ನ ತಗೊಳ್ತಾ ಇದೀವಿ, ನಥಿಂಗ್ ಬಟ್ ಸೆಲೆಕ್ಟ್ ನ ಮಾಡ್ತಾ ಇದೀವಿ ಅಷ್ಟೇ ಆಪರೇಷನ್. ಐಡಿಯಾ ಬಂತಾ? Taken the point number 3, which is called update. ಹೇಗೆ ಅಪ್ಡೇಟ್? This operation is used to change the data of data structure. ಈ ಅಪ್ಡೇಟ್ ಆಪರೇಷನ್ ಅಲ್ಲಿ ಡೇಟಾ ಸ್ಟ್ರಕ್ಚರ್ ಒಳಗಡೆ ಇರುವಂತ ಡೇಟಾನ ನೀವು ಚೇಂಜ್ ಕೂಡ ಮಾಡ್ಕೋಬಹುದು. ನಥಿಂಗ್ ಬಟ್ ಅಪ್ಡೇಷನ್ ಅಂದ್ರೆ ಈಗ ನಿನ್ನೆ 10 ಜನ ಅಡ್ಮಿಷನ್ ಆಗಿದ್ರು ಅಂತ ತಿಳ್ಕೊಳ್ಳಿ ಕಾಲೇಜಲ್ಲಿ. 10 ಜನ ಡೀಟೇಲ್ಸ್ ನೀವು ಸ್ಟೋರ್ ಮಾಡ್ಬಿಟ್ಟಿದ್ದೀರಾ. ಇವತ್ತು ಏನ್ 5 ಜನ ಅಡ್ಮಿಷನ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ. ಅಲ್ಲಿಗೆ ಇವತ್ತು 5ನ್ನ ಅದಕ್ಕೆ ಆಡ್ ಮಾಡ್ತೀರಾ. ನಿನ್ನೆ 10, ಇವತ್ತು 5. 10 plus 5 it becomes 15. That 15 itself is nothing but updation. ನಾವು 10 ಇರೋದನ್ನ 5 ಆಡ್ ಮಾಡಿ 15 ಮಾಡ್ಕೊಂಡಿದೀವಿ ಅಂತ. An assignment operation is a good example for your update operation. Assignment ಅಂದ್ರೆ ಏನು? ಅಸೈನ್ಮೆಂಟ್ ಆಪರೇಷನ್, ಅಸೈನ್ಮೆಂಟ್ ಆಪರೇಟರ್ ಯಾವುದು ನೋಡಿ ಇಲ್ಲಿದೆ ಸ್ಟೂಡೆಂಟ್ಸ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಕ್ವಲ್ಸ್ ಇಸ್ ಅನ್ ಅಸೈನ್ಮೆಂಟ್ ಆಪರೇಟರ್ ಇನ್ C++. ಅಸೈನ್ಮೆಂಟ್ ಅಂತಂದ್ರೆ ಒಂದು ವ್ಯಾಲ್ಯೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಅಸೈನ್ ಮಾಡ್ತಿದೀವಿ ಅಂತ. ನಥಿಂಗ್ ಬಟ್ ಸ್ಟೋರ್ ಮಾಡ್ತಿದೀವಿ, ಟ್ರಾನ್ಸ್ಫರ್ ಮಾಡ್ತಿದೀವಿ, ಸೆಂಡ್ ಮಾಡ್ತಿದೀವಿ ಅಂತ. ನೋಡಿ ಸ್ಟೂಡೆಂಟ್ಸ್ ತುಂಬಾ ಸಿಂಪಲ್. ಎಕ್ಸಾಂಪಲ್ ಇಂಟ್ n is equal to 5. ನೀವು ಮೇಲೆ ಎಕ್ಸಾಂಪಲ್ ಅಲ್ಲಿ ನೋಡಿ ಇಂಟ್ n is equal to 15 ಇದೆ, ಇಲ್ಲಿ ಇಂಟ್ n is equal to 5 ಇದೆ. ಸೊ n ಒಳಗಡೆ 15 ಹಾಕಿದ್ವಿ, ಮುಂದೆ ಎಲ್ಲೋ ಒಂದು ಕಡೆ ಬಂದು ಇಂಟ್ n is equal to 5 ಮಾಡಿದ್ವಿ. ಈಗ 15 it becomes 5, nothing but update ಅಂತ ಕರೀತೀವಿ. ಏನಂತ ಕರೀತೀವಿ? ಅಪ್ಡೇಟ್. Again I am repeating students, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. This operation is used to change the data of data structure. An assignment operation is a good example. Example int n is equal to 5. The point number 4, which is called destroy. Last one, destroy ಅಂದ್ರೆ ಒಂದೇ, ರಿಮೂವ್ ಅಂತಂದ್ರು ಒಂದೇ, ಡಿಲೀಟ್ ಅಂತಂದ್ರು ಒಂದೇ. ಬಹಳ ಚೆನ್ನಾಗಿ ನೆನಪಿಟ್ಕೊಳ್ಳಿ. This operation is used to delete the data structure from the memory space. This operation is used to delete the data structure from the memory space. ಇವನ್ ಏನ್ ಮಾಡ್ತಾನೆ, ಡೇಟಾ ಸ್ಟ್ರಕ್ಚರ್ ಏನ್ ಆಲ್ರೆಡಿ ಕ್ರಿಯೇಟ್ ಮಾಡಿರ್ತೀರಾ ಅವ್ರನ್ನ ಡಿಲೀಟ್ ಮಾಡಿ ಕೊಡ್ತಾನೆ. When the program stops its execution, the data structure is automatically deleted and the memory becomes free. ಅಂದ್ರೆ once the program stop its execution, ನೀವೇನ್ ಪ್ರೋಗ್ರಾಮ್ಸ್ ನ ಕೊಟ್ಟಿರ್ತೀರಾ ಎಕ್ಸಿಕ್ಯೂಷನ್ ಸ್ಟಾಪ್ ಆಗಿದೆ, ಅದ್ರ ವರ್ಕ್ ಕಂಪ್ಲೀಟ್ ಆಗಿದೆ ಅಂತಂದ್ರೆ ಅದೇ ಪ್ರೋಗ್ರಾಮ್ ಡಿಲೀಟ್ ಕೂಡ ಆಗುತ್ತೆ, ಜೊತೆಗೆ ಮೆಮೊರಿ ಬಿಕಮ್ಸ್ ಫ್ರೀ. ಅದ್ರ ಮೆಮೊರಿ ಸ್ಪೇಸ್ ಅಂತ ಏನ್ ರಿಸರ್ವ್ ಆಗಿತ್ತು ಕ್ರಿಯೇಟ್ ಅಲ್ಲಿ, ಆ ಮೆಮೊರಿ ಸ್ಪೇಸ್ ಏನಾಗುತ್ತೆ ಫ್ರೀ ಆಗ್ಬಿಡುತ್ತೆ ಸ್ಟೂಡೆಂಟ್ಸ್. ಇದನ್ನ ನಾವು ಕರೆಯುವಂತದ್ದು ಡೆಸ್ಟ್ರಾಯ್ ಆರ್ ಡಿಲೀಟ್ ಆರ್ ರಿಮೂವ್ ಅಂತ ಹೇಳಿ. ಸಿ ಸ್ಟೂಡೆಂಟ್ಸ್, ಇಲ್ಲಿಗೆ ನಿಮ್ಮ ಒಂದು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಸಮ್ ಆಪರೇಷನ್ಸ್ ಕಂಪ್ಲೀಟ್ ಆಯ್ತು ಸ್ಟೂಡೆಂಟ್ಸ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಹ್ಯಾಸ್ 4 types of operations. One is called create, the second one is called select, the third one is called update, the last one is called destroy. This is about your primitive data structure. ಇಲ್ಲಿಗೆ ನಿಮ್ಮ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಕಂಪ್ಲೀಟ್ ಆಗುತ್ತೆ ಸ್ಟೂಡೆಂಟ್ಸ್. ಐಡಿಯಾ ಬಂತಾ? ಡಯಾಗ್ರಾಮ್ ನೋಡಿ. ಡೇಟಾ ಸ್ಟ್ರಕ್ಚರ್ಸ್,
primitive data structures, integer, character, float, pointers ಇವರೆಲ್ಲ examples ಅಷ್ಟೇ. ಐಡಿಯಾ ಬಂತಾ? ಪಾಯಿಂಟ್ ನಂಬರ್ 2 that is called non primitive data structures. ಏನಂತ ಕರಿತೀವಿ? non primitive data structures ಅಂತ ಕರಿತೀವಿ. ಸಿ ಸ್ಟೂಡೆಂಟ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. non primitive data structures ಎಲ್ಲಿದೆ ನೋಡಿ, ಅಬ್ಸರ್ವ್ ಮಾಡಿ. non primitive data structures, they are more complex data structures. These are derived from primitive data structures. ಅಂದ್ರೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. more complex data structures, what do you mean by more complex data structures? nothing but difficult data structures ಅಂತ. ಅಂದ್ರೆ primitive ಅಂತ ಏನ್ ನೋಡಿದಿರಾ ಅದು ಸಿಂಪಲ್ ಕಾನ್ಸೆಪ್ಟ್. ನೀವು ನಾನ್ ಪ್ರಿಮಿಟಿವ್ ಬಂದಾಗ ಮೋರ್ ಕಾಂಪ್ಲೆಕ್ಸ್ ಡಿಫಿಕಲ್ಟ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ನೋಡಿ ಸ್ಟೂಡೆಂಟ್ಸ್, ದೀಸ್ ಆರ್ ಡಿರೈವ್ಡ್ ಫ್ರಮ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಅಂದ್ರೆ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಎಲ್ಲಿಂದನೋ ಬಂದಿರುವಂತದ್ದಲ್ಲ, ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಇಂದಾನೆ ಡಿರೈವ್ಡ್ ಆಗಿರೋದು ಅಂತ. ಯಾವ್ದದು? ನಾನ್ ಪ್ರಿಮಿಟಿವ್ data structures. See students, it has 3 types. The point number 1 is called arrays, the point number 2 is called list, the point number 3 is called files. ನಾನು ನಿಮಗೆ ಡಯಾಗ್ರಾಮ್ ಅಲ್ಲಿ ಫೈಲ್ಸ್ ನ ಡಿಸ್ಪ್ಲೇ ಮಾಡಿಲ್ಲ ಸ್ಟೂಡೆಂಟ್ಸ್. ನೋಡಿ ಅಬ್ಸರ್ವ್ ಮಾಡಿ ಡಯಾಗ್ರಾಮ್ ನೋಡಿ. ನಾನು ನಿಮಗೆ ಡಿಸ್ಪ್ಲೇ ಮಾಡಿರೋದು ಅರೇಸ್, ಲಿಸ್ಟ್. ಯಾವ್ದನ್ನ ಡಿಸ್ಪ್ಲೇ ಮಾಡಿಲ್ಲ ನಾನು ಡಯಾಗ್ರಾಮ್ ಅಲ್ಲಿ? ಫೈಲ್ಸ್ ನ ಡಿಸ್ಪ್ಲೇ ಮಾಡಿಲ್ಲ. ಯಾಕೆ ಸರ್ ಡಿಸ್ಪ್ಲೇ ಮಾಡಿಲ್ಲ ಅಂತಂದ್ರೆ ಫೈಲ್ಸ್ ಅನ್ನೋದು ಈ ಚಾಪ್ಟರ್ ಕಾನ್ಸೆಪ್ಟ್ ಬರೋದೇ ಇಲ್ಲ. ಅಲ್ಲಿಗೆ ನೀವು ಅರೇಸ್ ಲಿಸ್ಟ್ ಓದ್ಕೊಂಡ್ರೆ ಸಾಕು, ಇದರಲ್ಲಿ ಲೀನಿಯರ್ ನಾನ್ ಲೀನಿಯರ್ ಓದ್ಕೊಂಡ್ರೆ ಸಾಕು. ಅಂದ್ರೆ ಗ್ರಾಫ್ ಇಸ್ ದ ಲಾಸ್ಟ್ ಕಾನ್ಸೆಪ್ಟ್. ಫೈಲ್ಸ್ ಅನ್ನೋದು ಎಕ್ಸ್ಪ್ಲನೇಷನ್ ಇಲ್ಲ, ಅದ್ರ ಬಗ್ಗೆ ನೀವು ತಿಳ್ಕೊಳ್ಳುವಂಥದ್ದು ಅದು ನೆಕ್ಸ್ಟ್ ಕಾನ್ಸೆಪ್ಟ್ ಗಳಲ್ಲಿ ಬರುತ್ತೆ. ಡೇಟಾ ಫೈಲ್ ಹ್ಯಾಂಡ್ಲಿಂಗ್ ಅಂತಾನೆ ನಿಮ್ಗೊಂದು ಚಾಪ್ಟರ್ ಇದೆ, ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ಚಾಪ್ಟರ್ ಅಲ್ಲಿ ಲಿಸ್ಟ್ ಗೆ ಸ್ಟಾಪ್ ಮಾಡ್ತೀವಿ. ಅದಕ್ಕೋಸ್ಕರ ಡಯಾಗ್ರಾಮ್ ಅಲ್ಲಿ ಏನ್ ಮಾಡಿದೀವಿ, ಅರೇಸ್ ಲಿಸ್ಟ್ ಮಾತ್ರ ಕೊಟ್ಟಿದ್ದೀನಿ. ಬಟ್ ನೀವು ಕನ್ಸಿಡರ್ ಮಾಡಿದ್ರೆ ಅಫಿಷಿಯಲಿ ನಾನ್ ಪ್ರಿಮಿಟಿವ್ ಅಲ್ಲಿ 3 types. One is called arrays, another one is called list, another one is called files. Taking the first concept called arrays. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕಾನ್ಸಂಟ್ರೇಷನ್ ಇಲ್ಲಿರಲಿ ಸ್ಟೂಡೆಂಟ್ಸ್. ನ್ಯೂ ಕಾನ್ಸೆಪ್ಟ್ arrays ಆಲ್ರೆಡಿ ಓದಿದ್ದೀರಾ, ಲಾಸ್ಟ್ ಇಯರ್ ಇನ್ ಡೆಪ್ತ್ ಆಗಿ ನೋಡಿರ್ತೀರಾ. ಏನ್ ಈ array? An array is an ordered collection of elements of same type that are share common name. ನಾವು ಅದನ್ನ ಏನಂತ ಹೇಳ್ತೀವಿ? ಸೇಮ್ ನೇಮ್ ಅಂಡ್ ಸೇಮ್ ಟೈಪ್ ಅಂತ ಹೇಳ್ತೀವಿ. ಅರೇ ಅಂದ ತಕ್ಷಣ an array is an ordered collection of elements. ತುಂಬಾ ಸಿಂಪಲ್ ಆಗಿ ಗ್ರೂಪ್ ಆಫ್ ಎಲಿಮೆಂಟ್, ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಆಫ್ ಸೇಮ್ ಟೈಪ್ ನಾವೇನ್ ಮಾಡ್ತೀವಿ? ಅರೇಸ್ ಅಲ್ಲಿ ಸೇಮ್ ಡೇಟಾ ಟೈಪ್ ಯೂಸ್ ಮಾಡ್ತೀವಿ. ದಟ್ ಶೇರ್ ಕಾಮನ್ ನೇಮ್, ಆಲ್ ಆರ್ ಸೇಮ್ ನೇಮ್. ನೀವು ಅರೇ ಅಂತ ಅಬ್ಸರ್ವ್ ಮಾಡಿದ್ರೆ ಎಲ್ಲರಿಗೂ ಸೇಮ್ ನೇಮೇ ಇರುತ್ತೆ. ನೀವು A5 ಅಂತ ಕೊಟ್ರೆ A0, A1, A2, A3, A4 ಅಂತ ಕೊಡ್ತೀವಿ. ನೆನಪಿದೆಯಾ? ಸೇಮ್ ಕಾನ್ಸೆಪ್ಟ್. These elements are accessed by numbers called subscripts or indices. ನೆನಪಿದೆಯಾ ಸ್ಟೂಡೆಂಟ್? ಸಬ್ಸ್ಕ್ರಿಪ್ಟ್ ನೋಡಿ ಇಲ್ಲಿ ತೋರಿಸ್ತೀವಿ. ಇದನ್ನ ನಾವು ಹೇಳ್ತಾ ಇರೋದು ಸಬ್ಸ್ಕ್ರಿಪ್ಟ್ ಅಂತ ಹೇಳಿ. ನೋಡಿ ಸ್ಕ್ವೇರ್ ಬ್ರಾಕೆಟ್ಸ್. ಐಡಿಯಾ ಬಂತ? Each and every element can be accessed by subscript only. It has 3 types. ಚೆನ್ನಾಗಿ ನೆನಪು ಇಟ್ಕೊಳ್ಳಿ, 3 types. ಡಯಾಗ್ರಾಮ್ ಅಲ್ಲೂ ನೋಡಿದಿರಾ. One is called one dimensional array, second one is called 2 dimensional array, third one is called multi-dimensional array. Array has 3 types: 1 dimension, 2 dimension, multi-dimension. Take to the next point, that is called 1 dimensional array. ನಾವು ಯಾವುದನ್ನ ಸ್ಟಡಿ ಮಾಡೋದಕ್ಕೆ ಹೋಗ್ತಿದ್ದೀವಿ? 1 dimensional array ನ ಸ್ಟಡಿ ಮಾಡೋದಕ್ಕೆ ಹೋಗ್ತಿದ್ದೀವಿ. An array with only 1 row or column is called 1 dimensional array. ನೀವು ಇಲ್ಲಿ ಸೇಮ್ ಡೆಫಿನೇಷನ್ ರಿಪೀಟ್ ಮಾಡಬಹುದು. ಏನು? ಆರ್ಡರ್ಡ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಆಫ್ ಸೇಮ್ ಟೈಪ್ ಅಂಡ್ ಆಲ್ ಆರ್ ಸೇಮ್ ನೇಮ್ ಅಂತ ಹೇಳಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 1 dimensional array ಅಂತಂದ್ರೆ ಒಂದೇ ರೋ ಇರುತ್ತೆ, ಒಂದೇ ಕಾಲಮ್ ಇರುತ್ತೆ. It is finite collection of n number of elements of same type. Finite collection of n numbers ಅಂತಂದ್ರೆ ಫಿಕ್ಸ್ಡ್ ಆಗಿರುತ್ತೆ ಸೈಜು ಅಂತ. ನೋಡಿ ಇಲ್ಲಿ A5 ಅಂತ ಇದೆ, ಅಲ್ಲಿಗೆ ನೀವು ಎಷ್ಟು ಎಲಿಮೆಂಟ್ ಸ್ಟೋರ್ ಮಾಡಬಹುದು? 5 ಎಲಿಮೆಂಟ್ ಸ್ಟೋರ್ ಮಾಡಬಹುದು. See students, elements are stored in continuous locations. Continuous locations ಅಂದ್ರೆ ಏನು? 0 ಆದ್ಮೇಲೆ 1, 1 after 2, 2 after 3, 3 after 4. These are all called continuous locations. Elements can be referred by indexing. That is square bracket. Index compulsory.
ಐಡಿಯಾ ಬಂತಾ? ಸಿ ಸ್ಟೂಡೆಂಟ್ಸ್, ಒನ್ ಡೈಮೆನ್ಷನಲ್ ಅರೇ ಸಿಂಟ್ಯಾಕ್ಸ್ ಹೇಗಿರುತ್ತೆ? ಒನ್ ಡೈಮೆನ್ಷನಲ್ ಅರೇ ಸಿಂಟ್ಯಾಕ್ಸ್ ನೋಡ್ಕೊಳ್ಳೋಣ ಸ್ಟೂಡೆಂಟ್ಸ್. ದ ಫಸ್ಟ್ ಇಸ್ ಕಾಲ್ಡ್ ವಿ ಶುಡ್ ಗಿವ್ ಪ್ರಿಫರೆನ್ಸ್ ಫಾರ್ ಡೇಟಾ ಟೈಪ್. ಈಗೇನ್ ಬಂದ ಸಿಂಟ್ಯಾಕ್ಸ್ ಎಕ್ಸಾಂಪಲ್ಸ್, ಈಗೇನ್ ನಿಮಗ್ ಸ್ಟಾರ್ಟ್ ಆಯ್ತು, ಅಯ್ಯೋ ಎಲ್ಲೋದ್ರೂ ಈ ಸಿಂಟ್ಯಾಕ್ಸ್ಗಳು ಎಕ್ಸಾಂಪಲ್ಗಳು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಮಗೆ ಬಿಡ್ತಾ ಇಲ್ಲ ಅಂತ. ಸಿ ಸ್ಟೂಡೆಂಟ್ಸ್, ಫಸ್ಟ್ ಇಯರ್ ಅಲ್ಲೇ ಹೇಳಿರ್ತೀವಿ, ಸಿ ಡಬಲ್ ಪ್ಲಸ್ ಕಾನ್ಸೆಪ್ಟ್ಸ್ ಅಂದಿದ ತಕ್ಷಣ 1 ವರ್ಷಕ್ಕಲ್ಲ, ಅದು 2 ವರ್ಷಕ್ಕೆ. ನಿಮಗ್ ಚೆನ್ನಾಗ್ ಬಂದ್ರೆ ಓಕೆ, ಇಲ್ಲ ಸರ್ ನನಗೆ ಸಿ ಡಬಲ್ ಪ್ಲಸ್ ಇನ್ನೂ ಸರಿಯಾಗಿ ಬಂದಿಲ್ಲ ಅಂತಂದ್ರೆ ಟೆನ್ಷನ್ನೇ ತಗೋಬಿಡಿ, ನಾನಿದ್ದೀನಿ ಸೆಕೆಂಡ್ ಇಯರ್ ಅಲ್ಲಿ ಇನ್ನೂ ಚೆನ್ನಾಗಿ ಕಲಿಯೋಣ. ನಿಮ್ಮ ಮೈಂಡ್ ಸ್ಟ್ರಾಂಗ್ ಇರಲಿ ಸ್ಟೂಡೆಂಟ್ಸ್. ದ ಫಸ್ಟ್ ಪ್ರಿಫರೆನ್ಸ್ ಸಿಂಟ್ಯಾಕ್ಸ್ ಅಲ್ಲಿ ನಾವ್ ಯಾವ್ದು ಕೊಡಬೇಕು? ಡೇಟಾ ಟೈಪ್ ಗೆ ಕೊಡಬೇಕು. ಅಂಡ್ ದೆನ್ ನೆಕ್ಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಡಬೇಕು? ದ ನೇಮ್ ಆಫ್ ಅರೇ, ಅದಕ್ಕೊಂದು ನೇಮ್ ಇರುತ್ತೆ, ಆ ನೇಮ್ ಗೆ ಕೊಡ್ಬೇಕು. ನೆಕ್ಸ್ಟ್ ಇಂಡೆಕ್ಸ್ ಗೆ ಕೊಡ್ಬೇಕು. ಇಂಡೆಕ್ಸ್ ಒಳಗಡೆ ಸೈಜ್ ನ ಕೊಡ್ಬೇಕು ನಾವು. ದ ಟೋಟಲ್ ಸೈಜ್ ಇಟ್ ಶುಡ್ ಬಿ ಇಂಟಿಜರ್ ಸ್ಟೂಡೆಂಟ್ಸ್. ಅದಕ್ಕೂ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ನೆನಪಿರ್ಲಿ. ಏನ್ ರೂಲ್ಸ್? ಇಟ್ ಶುಡ್ ಬಿ ಪಾಸಿಟಿವ್ ನಂಬರ್, ಇಟ್ ಶುಡ್ ಬಿ ಇಂಟಿಜರ್ ನಂಬರ್, it should not be negative number, and it is always started with the 0. The total size is called n, the last element is called n minus 1. So these are all the rules ashte. ಏನು syntax? Data type, array name, index, size. Example ನೋಡಿ ಸ್ಟೂಡೆಂಟ್ಸ್, data type place ಅಲ್ಲಿ ಏನು ಬಂದಿದೆ? int. array name ಬಂದಿದೆ, array name is a. index opening, same to same index opening. size ಎಷ್ಟಿದೆ? 5. and again closing index, again closing. and your friend, ಯಾರು your friend? ನಿಮ್ ಫ್ರೆಂಡ್ ಯಾರು? ಸಿ ಡಬಲ್ ಪ್ಲಸ್ ನಿಮ್ ಫ್ರೆಂಡ್ ಯಾರು ಅಂದ್ರೆ ಸೆಮಿಕೋಲನ್. ಇಲ್ಲ ಇದೆ ನೋಡಿ ಸ್ಟೂಡೆಂಟ್ಸ್, ಸೆಮಿಕೋಲನ್. ಐಡಿಯಾ ಬಂತಾ? ಸೊ ದಿಸ್ ಇಸ್ ಕಾಲ್ಡ್ ದ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್ಸ್ ಫಾರ್ ಒನ್ ಡೈಮೆನ್ಷನಲ್ ಅರೇ ಅಂತ ಕರೀತಾರೆ. ಐಡಿಯಾ ಬಂತಾ ಸ್ಟೂಡೆಂಟ್ಸ್? ಸಿ the next concept is called calculating the length of the array. Shall we discuss in next class? I hope ಎಲ್ಲರಿಗೂ ಹ್ಯಾಪಿ ಆಗೋಯ್ತು ಅನ್ಸುತ್ತೆ, ನನಗೆ ಗೊತ್ತಾಗ್ತಾ ಇದೆ. ಸೊ ಡೋಂಟ್ ವರಿ ಸ್ಟೂಡೆಂಟ್ಸ್, ಬಹಳ ಸಿಂಪಲ್ ಕಾನ್ಸೆಪ್ಟ್ಸ್ ಎಲ್ಲಾನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿಗೆ ಈ ಕ್ಲಾಸ್ ನ ಎಂಡ್ ಮಾಡ್ತಾ ಇದ್ದೀನಿ. ಸಿ ಸ್ಟೂಡೆಂಟ್ಸ್, ಏನೇನ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ವಿ ಅಂತ ಒಂದ್ಸತಿ ರಿವೈಸ್ ಮಾಡ್ಬಿಡೋಣ ಬನ್ನಿ. ಡೇಟಾ ಸ್ಟ್ರಕ್ಚರ್ಸ್, ದ ಡೆಫಿನೇಷನ್ ಆಫ್ ಡೇಟಾ ಸ್ಟ್ರಕ್ಚರ್, data representation, and the block diagram of your data structure types. Data structures 2 types: primitive, non-primitive. Primitive examples: integer, float, character, pointers. Some operations of primitive 4 types: create, select, update, destroy. Non-primitive definition. Non-primitive 3 types: arrays, list, files. Today we are started arrays. Arrays has 3 types: 1 dimension, 2 dimension, multi-dimension. Today we are at 1 dimension. ನಾವೀಗ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್ಸ್ ಕಂಪ್ಲೀಟ್ ಮಾಡಿದ್ವಿ. ರಿಮೈನಿಂಗ್ ಕ್ಲಾಸ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಟೂಡೆಂಟ್ಸ್. ರಿಮೈನಿಂಗ್ ಕಾನ್ಸೆಪ್ಟ್ ಗಳನ್ನ ನಿಮ್ಮ ಕಾನ್ಸಂಟ್ರೇಷನ್ ಕರೆಕ್ಟ್ ಆಗಿರ್ಲಿ, ಚೆನ್ನಾಗಿ ಓದ್ಕೊಳ್ಳಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್.